ನಾಳೆ ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಆಯೋಜನೆ ಮಾಡಲಾಗಿದೆ. ಲೋಕಭವನದ ಗ್ಲಾಸ್ ಹೌಸ್ ನಲ್ಲಿ ನಡೀತಾ ಇರುವಂತದ್ದು ಕಾರ್ಯಕ್ರಮ, ಪ್ರಮಾಣ ವಚನ ಕಾರ್ಯಕ್ರಮ. ಈ ಹಿನ್ನೆಲೆ ಸಂಚಾರ ಮಾರ್ಗಗಳ ಬದಲಾವಣೆ ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ಆರಂಭ ಆಗುತ್ತೆ. ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ನಾಳೆ ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ಹಿನ್ನೆಲೆ ಲೋಕಭವನದ ಗ್ಲಾಸ್ ಹೌಸ್ ನಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಸಂಚಾರ ಮಾರ್ಗಗಳ ಬದಲಾವಣೆಯನ್ನು ಮಾಡಲಾಗಿದೆ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ಸಂಚಾರದಲ್ಲಿ ಮಾರ್ಪಾಡನ್ನ ಮಾಡಲಾಗುತ್ತೆ. ನಾಳೆ ರಾತ್ರಿ 8 ಗಂಟೆವರೆಗೆ ವಾಹನ ಸಂಚಾರದ ಮಾರ್ಗಗಳನ್ನು ಬದಲಾವಣೆ ಮಾಡಲಾಗಿದೆ. ಕಬ್ಬನ್ ಪಾರ್ಕ್ ರೋಡ್, ಬಾಳೆಕುಂದಿ ಜಂಕ್ಷನ್ ಇಂದ ಅಂಬೇಡ್ಕರ್ ರಸ್ತೆ, ಕೆಆರ್ ಸರ್ಕಲ್ ಕಡೆಯಿಂದ ಕಾಫಿ ಬೋರ್ಡ್ ಜಂಕ್ಷನ್ ವರೆಗೆ, ರಿಲಯನ್ಸ್ ಜಂಕ್ಷನ್ ಇಂದ ಸುಬ್ಬಣ್ಣ ಜಂಕ್ಷನ್ ವರೆಗೆ ಸಂಚಾರವನ್ನು ಬದಲು ಮಾಡಲಾಗಿರುವಂಥದ್ದು. ನಾಳೆ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಲೋಕಭವನದ ಗ್ಲಾಸ್ ಹೌಸ್ ನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿರುವಂಥದ್ದು. ಆ ಹಿನ್ನೆಲೆ ವಾಹನ ಸವಾರರಿಗೆ ಈ ಒಂದು ವಿಚಾರವನ್ನ ಗಮನದಲ್ಲಿಟ್ಕೋಬೇಕಾಗಿದೆ. 12 ಗಂಟೆಯಿಂದ ಸಂಚಾರದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳನ್ನ ಮಾಡಲಾಗಿದೆ. ರಾತ್ರಿ 8 ಗಂಟೆವರೆಗೂ ಕೂಡ ಕಬ್ಬನ್ ರೋಡ್, ಬಾಳೆಕುಂದಿ ಜಂಕ್ಷನ್ ನಿಂದ ಜೊತೆಗೆ ಕೆಆರ್ ಸರ್ಕಲ್ ಕಡೆಯಿಂದ ಕಾಫಿ ಬೋರ್ಡ್ ಜಂಕ್ಷನ್ ವರೆಗೆ, ರಿಲಯನ್ಸ್ ಜಂಕ್ಷನ್ ಇಂದ ಸುಬ್ಬಣ್ಣ ಜಂಕ್ಷನ್ ವರೆಗೆ ಸಂಚಾರವನ್ನ ಬದಲು ಮಾಡಲಾಗಿರುತ್ತೆ. ಇನ್ನು 12 ಗಂಟೆಯಿಂದ ನಾಳೆ ಮಧ್ಯಾಹ್ನ 12 ಗಂಟೆಯಿಂದ 8 ಗಂಟೆವರೆಗೂ ಕೂಡ ಈ ಬದಲಾವಣೆಯನ್ನು ಅನುಸರಿಸ್ಕೊಂಡು ಹೋಗಬೇಕಾಗತ್ತೆ ಜನತೆ. ಆ ಒಂದು ಜಾಗಗಳಲ್ಲಿ ಸಂಚಾರವನ್ನ ಬೆಳೆಸುವಂಥವ್ರು ನಾಳೆ ಈಗಾಗಲೇ ತಯಾರಿ ನಡೀತಾ ಇದೆ. ನಾಳೆಯ ಕಾರ್ಯಕ್ರಮಕ್ಕಾಗಿ ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ಸಂಚಾರದ ಮಾರ್ಗಗಳು ಬದಲಾವಣೆ ಆಗಿರುತ್ತೆ. ರಾತ್ರಿ 8 ಗಂಟೆವರೆಗೂ ಕೂಡ ಜನ ಇದನ್ನ ಗಮನದಲ್ಲಿ ಇಟ್ಕೊಂಡು ತಮ್ಮ ಪ್ಲಾನ್ಸ್ ಏನಿದೆ ಅದನ್ನ ಬೇರೆ ಕಡೆಗೆ ಅಥವಾ ಮಾರ್ಗಗಳನ್ನ ಬದಲಾವಣೆ ಮಾಡಿಕೊಳ್ಳೋ ಕಡೆ ಅವರು ಗಮನ ಹರಿಸಬೇಕಾಗುತ್ತೆ. ಸಂಚಾರ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಅವರಿಗೆ ಪಾಸ್ ನೀಡಲಾಗುತ್ತೆ. ಗಣ್ಯರು, ಅತಿ ಗಣ್ಯರಿಗೆ ಪ್ರತ್ಯೇಕ ಪಾಸ್ ನೀಡೋಕೆ ನಿರ್ಧಾರವನ್ನು ಮಾಡಲಾಗಿದೆ. ಪಾಸ್ ಹೊಂದಿರುವಂತಹ ವಾಹನಗಳಿಗೆ ಮಾತ್ರ ಪಾರ್ಕಿಂಗ್ ವ್ಯವಸ್ಥೆಯನ್ನ ಅಲ್ಲಿ ನೀಡಲಾಗಿದೆ. ವಿಧಾನಸೌಧದ ಪಾರ್ಕಿಂಗ್ ಸ್ಥಳ, ವಿಕಾಸಸೌಧದ ಸುತ್ತಮುತ್ತ ಕೂಡ ರಾಜಭವನದ ಹಿಂಭಾಗದ LH ವಾಹನ ನಿಲುಗಡೆಯಲ್ಲಿ ಸ್ಥಳವನ್ನು ನೀಡಲಾಗಿದೆ. ನೆಹರು ತಾರಾಲಯದ ಆವರಣದಲ್ಲಿ ಕೂಡ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದು ಪಾಸ್ ಇದ್ದವರಿಗೆ ಮಾತ್ರ ಪಾರ್ಕಿಂಗ್ ವ್ಯವಸ್ಥೆ ನೀಡಲಾಗುತ್ತೆ. ವಿಐಪಿಸ್ ಅಂಡ್ ವಿವಿಐಪಿಸ್ ಪಾಸ್ ಅನ್ನ ನೀಡಲಾಗುತ್ತೆ. ಗಣ್ಯರು ಮತ್ತೆ ಅತಿ ಗಣ್ಯರಿಗೆ ಪ್ರತ್ಯೇಕವಾಗಿ ಪಾಸ್ ನೀಡಲಾಗುತ್ತೆ. ಅಂಥವರಿಗೆ ಮಾತ್ರ, ಯಾರ ಬಳಿ ಪಾಸ್ ಇದೆಯೋ ಅವರಿಗೆ ಮಾತ್ರ ಪಾರ್ಕಿಂಗ್ ವ್ಯವಸ್ಥೆಯನ್ನ ಆಯೋಜನೆ ಮಾಡಲಾಗಿದೆ. ವಿಧಾನಸೌಧದಲ್ಲಿ ರಾಜಭವನದ ಹಿಂಭಾಗ LH ವಾಹನ ನಿಲುಗಡೆ ಸ್ಥಳ ಇದೆಯಲ್ಲ ಅಲ್ಲಿ, ಜೊತೆಗೆ ನೆಹರು ತಾರಾಲಯದ ಆವರಣದಲ್ಲಿ ಕೂಡ ಪಾರ್ಕಿಂಗ್ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಮಾಡಿದೆ. ನಾಳೆ ನಡೀತಾ ಇರುವಂತಹ ಪ್ರಮಾಣ ವಚನ ಕಾರ್ಯಕ್ರಮದ ಹಿನ್ನೆಲೆ, ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರತ್ಯೇಕವಾಗಿ ಅವರಿಗೆ ಪಾಸ್ನ ನೀಡಲಾಗಿರುತ್ತೆ. ಯಾರ ಬಳಿ ಪಾಸ್ ಇದೆಯೋ ಅವರು ಮಾತ್ರ ಆ ಜಾಗಗಳಲ್ಲಿ ನಿರ್ದಿಷ್ಟ ಸ್ಥಳಗಳಲ್ಲಿ ತಮ್ಮ ವಾಹನಗಳನ್ನ ನಿಲುಗಡೆ ಮಾಡಲಾಗುತ್ತೆ. ಪಾಸ್ ಹೊಂದಿಲ್ಲದ ವಾಹನಗಳು ಬೇರೆ ಕಡೆಗಳಲ್ಲಿ ಪಾರ್ಕಿಂಗ್ ಮಾಡಬೇಕಾಗುತ್ತೆ. ಹಾಗಿದ್ರೆ ಪಾಸ್ ಹೊಂದಿಲ್ಲದೆ ಇರೋರು ಏನ್ ಮಾಡಬೇಕು ಅಂದವರು ಕೊಂಡಜ್ಜಿ ಭವನದ ಆವರಣ, ಶಿವಾಜಿನಗರದ ಮಲಿ ಲೆವೆಲ್ ಪಾರ್ಕಿಂಗ್ ಸ್ಥಳ, ಕಂಠೀರವ ಕ್ರೀಡಾಂಗಣದಲ್ಲೂ ಕೂಡ ಇನ್ನು UB-ಸಿಟಿ ಪಾರ್ಕಿಂಗ್ ಸ್ಥಳ, ಸರ್ಕಾರಿ ಕಲಾ ಕಾಲೇಜು ಆವರಣದಲ್ಲಿ ಕಾರ್ಪೊರೇಷನ್ ಕಚೇರಿ, ಪ್ಯಾಲೇಸ್ ಮೈದಾನದಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ಪಾಸ್ ಹೊರತುಪಡಿಸಿದಂಥವ್ರಿಗೆ. ಅಂದ್ರೆ ಪಾಸ್ ಇಲ್ಲ ನಮ್ಮ ಹತ್ರ ಅನ್ನುವಂಥವ್ರು ಎಲ್ಲಿ ಪಾರ್ಕಿಂಗ್ ಮಾಡಬೇಕು ಅನ್ನುವಂಥವ್ರ ಪ್ರಶ್ನೆಗೆ ಉತ್ತರ ಇದು. ಕೊಂಡಜ್ಜಿ ಭವನದ ಆವರಣದಲ್ಲಿ, ಶಿವಾಜಿನಗರ ಬಸ್ ಸ್ಟ್ಯಾಂಡ್ ನಲ್ಲಿ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮೈ ಲೆವೆಲ್ ಪಾರ್ಕಿಂಗ್ ಸ್ಥಳ, ಕಂಠೀರವ ಕ್ರೀಡಾಂಗಣದಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. UB-ಸಿಟಿ ಪಾರ್ಕಿಂಗ್, ಸರ್ಕಾರಿ ಕಲಾ ಕಾಲೇಜು ಆವರಣ, ಕಾರ್ಪೊರೇಷನ್ ಕಚೇರಿಯಲ್ಲಿ, ಪ್ಯಾಲೇಸ್ ಮೈದಾನದಲ್ಲೂ ಕೂಡ
ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು. ಇನ್ನು VIPs ಅಂಡ್ VVIPsಗೆ ಸಪರೇಟ್ ಆಗಿ ಅವರಿಗೆ ಪಾಸ್ ನೀಡಿ, ಪಾಸ್ ಇದ್ದಂಥವರಿಗೆ ವಿಧಾನಸೌಧದ ಅಥವಾ ಎಲ್ಲೆಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ಸ್ಥಳಗಳಲ್ಲಿ ಅಕ್ಕಪಕ್ಕ ಇರುವಂತಹ ಏರಿಯಾಸ್ ಏನು ಅವರು ನಿಯೋಜನೆ ಮಾಡಿದ್ದಾರೆ ಅಂಥವರಿಗೆ ಪಾಸ್ ಇದ್ದಂಥವ್ರು ಅಲ್ಲಿ ತಮ್ಮ ವಾಹನಗಳನ್ನು ನಿಲುಗಡೆಗೆ ಅವಕಾಶ ಮಾಡಿಕೊಡ್ಲಾಗಿದೆ. ಪಾಸ್ ಇಲ್ಲದೆ ಇದ್ದಂಥವ್ರಿಗೆ ಬೇರೆ ಬೇರೆ ಜಾಗಗಳನ್ನು ಅವರಿಗೆ ನಿಯೋಜನೆ ಮಾಡಲಾಗಿರುವಂಥದ್ದು. ಪಾಸ್ ಹೊಂದಿಲ್ಲ ಅಂದವರು ಕೂಡ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅವ್ರಿಗೂ ಕೂಡ ಕೊಂಡಜ್ಜಿ ಭವನದ ಆವರಣದಲ್ಲಿ ಅವರು ಪಾರ್ಕ್ ಮಾಡಬೇಕಾಗುತ್ತೆ. ಶಿವಾಜಿನಗರ ಬಸ್ ಸ್ಟ್ಯಾಂಡ್ನಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್, ಕಂಠೀರವ ಕ್ರೀಡಾಂಗಣದಲ್ಲೂ ಕೂಡ ಅವರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು UBCT ಪಾರ್ಕಿಂಗ್, ಕಾರ್ಪೊರೇಷನ್ ಕಚೇರಿ ಜೊತೆಗೆ ಪ್ಯಾಲೇಸ್ ಮೈದಾನದಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಪಾಸ್ ಇಲ್ಲದೆ ಇರುವಂಥವರಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯಾಗಿ ಸ್ವಾಗತವನ್ನ ಕೋರಲಾಗ್ತಾ ಇರುತ್ತೆ. ಅಂದ್ರೆ ಯಾರು ಬೇಕಾದ್ರೂ ಪಾಸ್ ಇಲ್ಲದೆ ಇದ್ದಂಥವರು ಕೂಡ ತಮ್ಮ ವಾಹನಗಳನ್ನ ನಿಲುಗಡೆ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆದ್ರೆ ನಾಳೆ ನಡೀತಾ ಇರುವಂತಹ ಒಂದು ಐತಿಹಾಸಿಕ ಕ್ಷಣ DCM DK ಶಿವಕುಮಾರ್ ಅವರ ಪಾಲಿಗೆ ಅಥವಾ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅಂತ ಹೇಳ್ಬೋದು. ಈ ಒಂದು ಕಾರಣಕ್ಕೆ ಈ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಅಜಯ್, ನಾಳಿನ ಏನೇನೆಲ್ಲ ಪ್ಲಾನ್ಸ್ ಇದೆ, ಇನ್ನು ಪಾರ್ಕಿಂಗ್ ವ್ಯವಸ್ಥೆ ಆಗಿರಬಹುದು ಎಲ್ಲವನ್ನ ನೋಡ್ತಾ ಹೋದ್ವಿ, ಎಷ್ಟರ ಮಟ್ಟಿಗೆ ತಯಾರಿ ನಡೀತಾ ಇದೆ ಅಂತ? ಖಂಡಿತ. ಅಂದ್ರೆ ಇವತ್ತು ಕೂಡ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಹಿರಿಯ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ಮಾಡಿದ್ರು. ಯಾಕಂದ್ರೆ ನಾಳೆ ಒಂದು ಕಾರ್ಯಕ್ರಮ ಇದೆ, ಅಲ್ಲಿ CM ಅವರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ಸಾಕಷ್ಟು ಚರ್ಚೆಯನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರೋಟೋಕಾಲ್ ಅನ್ನ ಮೇಂಟೈನ್ ಮಾಡಬೇಕು, ಜೊತೆಗೆ DPR ಇಂದ ಪ್ರಕಾರ ನಾವು ಬಂದೋಬಸ್ತನ್ನ ಪ್ಲಾನ್ ಮಾಡ್ಕೋಬೇಕಂದ್ರೆ ಯಾಕಂದ್ರೆ ಈ DPR ಕೆಲವೊಂದಷ್ಟು ಸೂಚನೆಯನ್ನ ಕೊಟ್ಟಿರುವಂತದ್ದು ಎಲ್ಲೆಲ್ಲಿ ಭದ್ರತೆಯನ್ನ ಹೆಚ್ಚಿಸಬೇಕು, ಎಷ್ಟು ಪೊಲೀಸರ ನಿಯೋಜನೆಯನ್ನ ಮಾಡಬೇಕು, ಜೊತೆಗೆ ತರ ಘಟನೆ ನಡೆಯದಂತೆ ಯಾವ ರೀತಿಯಾಗಿ ಬಂದೋಬಸ್ತನ್ನ ಮಾಡ್ಕೋಬೇಕು ಅಂತ ಹೇಳಿ DPR ಈಗಾಗಲೇ ಸೂಚನೆಯನ್ನ ಕೊಟ್ಟಿತ್ತು. ಹೀಗಾಗಿ ರಾಜಭವನದಲ್ಲೇ ಈಗಾಗಲೇ ಒಂದು ಲಿಮಿಟೆಡ್ ಎಂಟ್ರಿ ಇದೆ. ಅಂದ್ರೆ ಪಾಸ್ಗಳು ಬಂದ ಮೇಲೆ ನಾವು ಅದನ್ನ ನೋಡ್ಕೊಂಡು ರಾಜಭವನದ ಒಳಗೆ ಎಂಟ್ರಿಗೆ ಅವಕಾಶವನ್ನ ಮಾಡ್ತೀವಿ. ಜೊತೆಗೆ ವಾಹನ ಸಂಚಾರದಲ್ಲಿ ಕೆಲವೊಂದಷ್ಟು ಬದಲಾವಣೆಯನ್ನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಕೂಡ ಸೀಮಂತ್ ಕುಮಾರ್ ಸಿಂಗ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಎಲ್ಲಾ DCPಗಳ ಜೊತೆನೂ ಮೀಟಿಂಗ್ ಅನ್ನ ಮಾಡಿದ್ರು. ಜೊತೆಗೆ ಎಷ್ಟು ಪೊಲೀಸರ ನಿಯೋಜನೆಯನ್ನ ಮಾಡಬೇಕು, KSRP ತಿಕೋಡಿ ಆಗಿರ್ಬೋದು, ಜೊತೆಗೆ ಒಂದು ಸ್ಥಳೀಯ ಪೊಲೀಸರನ್ನ ನಿಯೋಜನೆ ಮಾಡಿಕೊಂಡು ಬಂದೋಬಸ್ತನ್ನ ಮಾಡ್ಕೋಬೇಕು. ಜೊತೆಗೆ ಈ ಹಿಂದೆ ಬಂದೋಬಸ್ತ್ ಅಲ್ಲಿ ಇದ್ದಂತ ಕೆಲವೊಂದಷ್ಟು ಪೊಲೀಸರು DCPಗಳು ಆಗಿರ್ಬೋದು, ಜೊತೆಗೆ ಹಿರಿಯ ಅಧಿಕಾರಿಗಳು ಆಗಿರ್ಬೋದು, ಅವ್ರನ್ನೆಲ್ಲರನ್ನೂ ಕೂಡ ಕರೆಸಿ ಅವರಿಂದ ಕೆಲವೊಂದಷ್ಟು ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಇಲ್ಲಿ ಮಾಡಲಾಗಿದೆ. ಜೊತೆಗೆ LED ಸ್ಕ್ರೀನ್ ಗಳನ್ನ ಕೆಲವೊಂದಷ್ಟು ಸ್ಥಳಗಳಲ್ಲಿ ಅಂದ್ರೆ ವಿಧಾನಸೌಧ ಸೇರಿದಂತೆ ರಾಜಭವನ ಸೇರಿದಂತೆ ಕೆಲವೊಂದಷ್ಟು ಕಡೆ LED ಸ್ಕ್ರೀನ್ ಗಳನ್ನ ಹಾಕ್ಬೇಕು ಅಂತ ಹೇಳಿ ಈಗಾಗಲೇ ಚಿಂತನೆಯನ್ನ ಮಾಡಲಾಗಿದೆ. ಅಲ್ಲಿ ಸಾಕಷ್ಟು ಜನ ಸೇರ್ತಾರೆ. ಅದ್ರಲ್ಲೂ ಕೂಡ ಅಲ್ಲಿಯೂ ಕೂಡ ಭದ್ರತೆಗೆ ಪೊಲೀಸರ ನಿಯೋಜನೆ ಮಾಡಬೇಕು ಅಂತ ಹೇಳಿ ಕಂಪ್ಲೀಟ್ ಆದಂತ ಒಂದು ಬಂದೋಬಸ್ತನ್ನ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ಳಾಗ್ತಾ ಇದೆ. ಒಟ್ನಲ್ಲಿ ಹಿಂದೆ ಈ ಒಂದು ಭಾಗದಲ್ಲಿ ಅಂದ್ರೆ ರಾಜಭವನ ಅಥವಾ ವಿಧಾನಸೌಧ ಭಾಗದಲ್ಲಿ ಕೆಲಸ ಮಾಡಿದಂತ ಹಿರಿಯ ಅಧಿಕಾರಿಗಳು ಇಲ್ಲಿ ಕೆಲಸವನ್ನು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅವ್ರಿಗೆ ಎಲ್ಲೆಲ್ಲಿ ಬಂದೋಬಸ್ತನ್ನ ಮಾಡಬೇಕು, ಯಾವ ಒಂದು ಪಾಯಿಂಟ್ ಅಲ್ಲಿ ಒಂದು ಪ್ಯಾಟ್ರೋಲ್ ಮಾಡಬೇಕು, ಹೀಗೆ ಹಲವು ಪ್ರಮುಖ ವಿಚಾರವನ್ನ ಮುಂದಿಟ್ಕೊಂಡು ಇವತ್ತು ಸೀಮಂತ್ ಕುಮಾರ್ ಅವರು ಕೂಡ ಭದ್ರತೆ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಕೂಡ ಮಾಡಿದ್ರು. ಇಲ್ಲಿ ಕೆಲವೊಂದಷ್ಟು ಮಾರ್ಪಾಟನ್ನ ಅಂದ್ರೆ ಮಾಡಲಾಗಿದೆ. ಅಂದ್ರೆ ಅಲ್ಲಿ ಲೋಕಭವನದ ಸುತ್ತಮುತ್ತ ಯಾವ ರೀತಿಯಾಗಿ ಸಂಚಾರ ಮಾರ್ಗಗಳನ್ನ ಬದಲಾವಣೆ ಮಾಡಬೇಕು ಅಂತ. ಯಾಕಂದ್ರೆ ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ತಡರಾತ್ರಿ 8 ಗಂಟೆವರೆಗೂ ಸಂಪೂರ್ಣವಾಗಿ ಸಂಚಾರವನ್ನ ಮಾರ್ಪಾಡು ಮಾಡಲಾಗಿದೆ. ಅಂದ್ರೆ ಕೆಲವೊಂದಷ್ಟು ರಸ್ತೆಗಳನ್ನ ಎಲ್ಲೆಲ್ಲಿ ಸಂಚಾರವನ್ನ ನಿರ್ಬಂಧ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಕಬ್ಬನ್ ಪಾರ್ಕ್ ರಸ್ತೆಯಿಂದ ಒಂದು ಜಂಕ್ಷನ್ ಏನಿದೆ ಅಲ್ಲಿಂದ CTO ವೃತ್ತದವರೆಗೂ ಕೂಡ ಅದರಲ್ಲಿ ಲೋಕಭವನಿಗೆ ಬರುವಂತ ಒಂದು ವಾಹನಗಳನ್ನ ಬಿಟ್ಟು ಇನ್ನೆಲ್ಲಾ ಮಾದರಿಯ ವಾಹನಗಳನ್ನ ಸಂಪೂರ್ಣವಾಗಿ ನಿಷೇಧವನ್ನ ಮಾಡಲಾಗಿದೆ. ಅದೇ ರೀತಿಯಾಗಿ ಅಂಬೇಡ್ಕರ್ ರಸ್ತೆಯಿಂದ KR ಸರ್ಕಲ್ ಕಡೆ, ಜೊತೆಗೆ ಕಾಫಿ ಬೋರ್ಡ್ ಜಂಕ್ಷನ್ ಆಗಿರ್ಬೋದು, ರೇಸ್ ಕೋರ್ಸ್ ರಸ್ತೆ ಆಗಿರ್ಬೋದು, ಜೊತೆಗೆ ಸುಬರ್ಣ ಜಂಕ್ಷನ್ ವರೆಗೂ ಕೂಡ, ಜೊತೆಗೆ ಓಲ್ಡ್ JDS ಆಫೀಸ್ ಏನಿದೆ ಅಲ್ಲಿವರೆಗೂ ಕೂಡ ಜಂಕ್ಷನ್ ಏನಿದೆ ಅಲ್ಲಿವರೆಗೂ ಕೂಡ ಸಂಪೂರ್ಣವಾಗಿ ವಾಹನಗಳನ್ನ ಸಂಪೂರ್ಣವಾಗಿ ನಿರ್ಬಂಧವನ್ನ ಮಾಡಲಾಗಿದೆ. ಇನ್ನು ವಾಹನಗಳನ್ನ ಎಲ್ಲೆಲ್ಲಿ ಪಾರ್ಕ್ ಮಾಡಬೇಕು ಅಂತಾನು ಕೂಡ ಸೂಚನೆಯನ್ನ ಕೊಡಲಾಗಿದೆ. ಅಂದ್ರೆ ಪಾಸ್ ಇದ್ದವ್ರಿಗೆ ಬೇರೆ ರೀತಿ, ಪಾಸ್ ಇದ್ದವ್ರಿಗೆ ಇಲ್ಲದೆ ಇರುವಂತ ವ್ಯಕ್ತಿಗಳಿಗೆ ಆ ಒಂದು ವಾಹನದಲ್ಲಿ ಬರುವವರಿಗೆ ಸಪರೇಟ್ ಆಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಲ್ಲಿ ವಾಹನ
ನಿಲುಗಡೆಯನ್ನ ಅದರಲ್ಲೂ ಕೂಡ ಕಾರ್ಯಕ್ರಮಕ್ಕೆ ಬರುವಂತ ಪಾಸ್ ಹೊಂದಿರುವಂತ ವ್ಯಕ್ತಿಗಳಿಗೆ ಅದು ಸಪರೇಟ್ ಆಗಿ ವಿಧಾನಸೌಧದ ಸಿಮೆಂಟ್ ಪಾರ್ಕಿಂಗ್ ಏನಿದೆ ಅಲ್ಲಿ, ಜೊತೆಗೆ ವಿಕಾಸಸೌಧ ಸುತ್ತಮುತ್ತ ಅಂದ್ರೆ ಹಿಂದೆ ಮುಂದೆ ಇರುವಂತ ಕೆಲವೊಂದಷ್ಟು ರಸ್ತೆಗಳೇನಿದೆ ಅಲ್ಲಿ ಪಾರ್ಕಿಂಗ್ ನ ಮಾಡಬಹುದು. ಜೊತೆಗೆ ರಾಜಭವನದ ಹಿಂಭಾಗದ LH ವಾಹನಗಳನ್ನ ಅಲ್ಲಿ ನಿಲ್ಲಿಸುವಂತ ಒಂದು ನಿಲುಗಡೆಯ ಸ್ಥಳವನ್ನು ಕೂಡ ಕೊಡಲಾಗಿದೆ. ಅದೇ ರೀತಿಯಾಗಿ ಪಾಸ್ ಇಲ್ಲದೆ ಇರುವಂತ ವಾಹನಗಳಿಗೆ ಪಾರ್ಕಿಂಗ್ ನ ಕೆಲವೊಂದಷ್ಟು ಸ್ಥಳಗಳನ್ನ ನಿಯೋಜನೆ ಮಾಡಲಾಗಿದೆ. ಅಲ್ಲಿ ಕೊಡಂಜಿ ಭವನ ಆವರಣ ಆಗಿರ್ಬೋದು, ಶಿವಾಜಿನಗರದ ಒಂದು ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ ಮೇಲ್ಭಾಗದ ಒಂದು ಪಾರ್ಕಿಂಗ್ ವ್ಯವಸ್ಥೆ ಏನಿದೆ ಅಲ್ಲಿ ಮಾಡಬೇಕಾಗುತ್ತೆ. ಜೊತೆಗೆ ಕಂಠೀರವ ಕ್ರೀಡಾಂಗಣ ಏನಿದೆ ಅಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. UB ಸಿಟಿ ಸೇರಿದಂತೆ ಸರ್ಕಾರಿ ಕಲಾ ಕಾಲೇಜು ಆವರಣ ಏನಿದೆ ಅಲ್ಲಿ, ಜೊತೆಗೆ ಕಾರ್ಪೊರೇಷನ್ ಕಚೇರಿ ಸೇರಿದಂತೆ ಪ್ಯಾಲೇಸ್ ಮೈದಾನದ ಗೇಟ್ ನಂಬರ್ 2, 3 ಹಾಗೂ 4ರಲ್ಲಿ ಒಂದು ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನ, ಅದು ಕೂಡ ಪಾಸ್ ಇಲ್ಲದ ಇರುವಂತ ವಾಹನಗಳಿಗೆ ಅಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಒಟ್ಟಿನಲ್ಲಿ ಇವತ್ತು ಇನ್ನೂ ಕೂಡ ಮೀಟಿಂಗ್ ನಡೀತಾ ಇದೆ. ಕಳೆದ 2 ಗಂಟೆಯಿಂದನೂ ಕೂಡ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಹಿರಿಯ ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನ ಮಾಡಿ ಕೆಲವೊಂದಷ್ಟು ಮಾಹಿತಿನ ಪಡೆದುಕೊಂಡು ಅದೇ ರೀತಿಯಾಗಿ ಬಂದೋಬಸ್ತನ್ನ ಮಾಡಬೇಕಾಗುತ್ತೆ. ಕೆಲವೊಂದು ಕಡೆಗಳಲ್ಲಿ CCTV ಅಳವಡಿಕೆ ಆಗಿರ್ಬೋದು, LED ಅಳವಡಿಕೆ ಆಗಿರ್ಬೋದು, ಸಿಟಿಲ್ ಸೇರಿದಂತೆ ಸಂಚಾರಿ ಪೊಲೀಸ್ನವರು ಸೇರಿದಂತೆ ಲಾ ಅಂಡ್ ಆರ್ಡರ್ ಪೊಲೀಸ್ನವರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅದಕ್ಕೆ ಬೇಕಾಗಿದ್ದಂತ ಬಂದೋಬಸ್ತನ್ನ ಮಾಡಿಕೊಳ್ಳುವಂತ ಕೆಲಸವನ್ನ ಒಂದ್ ಕಡೆ ಬೆಂಗಳೂರು ನಗರ ಪೊಲೀಸ್ನವರು ಮಾಡ್ತಿರುವಂತದ್ದು. ಗಾಯತ್ರಿ. ಎಸ್, ಧನ್ಯವಾದ ಅಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.